உன் லைஃப் டைமில் வந்து வெறும் சாமிக்கு சேவை சேவை சேவைன்றது வாழ்க்கை முடிச்சுட்டுக்கிற இந்த தருணத்தில் இவர் வாரத்து ரெண்டு மூணு நாளைக்கு முன்னால் வந்து 9 பேர் கொண்ட ஒரு கமிட்டி பண்ணிக்கிறாங்க. இது சரியாக தப்பா உன்னோட நாலேஜுக்கு? ஏன்னா நீ 24 மணி நேரம் கோயிலே இருக்கிற. ಓಂ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿವಾರಿ ಗೋವಿಂದೋ ಗೋವಿಂದ ಗೋವಿಂದ ನಾಮವನ್ನು ಸ್ಮರಿಸುತ್ತಾ ತಾವು ಕೇಳಿರುವ ಈ ವಿಚಾರವನ್ನು ತಮಗೂ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಧಾರ್ಮಿಕ ದತ್ತಿ ಇಲಾಖೆಯ ಪ್ರತಿಯೊಂದು ಅಧಿಕಾರಿಗಳು ಹಾಗೂ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಯುಕ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯರೇ, ಗೌರವಾನ್ವಿತರೇ, ದಿನಾಂಕ 17/3/2025 ನಡೆದ ನಡವಳಿಕೆಗಳಲ್ಲಿ KGF ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ರಚಿಸಿರುವ ಬಗ್ಗೆ ತೀರ್ಪು ಸರಿಯಾಗಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯವನ್ನು ತಮಗೆ ತಿಳಿಯಪಡಿಸ್ತಾ ಇದ್ದೀನಿ ಸ್ವಾಮಿ. ಅದರಲ್ಲಿ ಒಬ್ಬ ಮುಕುಂದ ಅನ್ನುವವರು, ಶ್ರೀಯುತ ಮುಕುಂದ ಅನ್ನುವವರು ದೇವರೇ ಇಲ್ಲ ಅಂತ ಶಪಥ ಮಾಡಿದ್ದಾರೆ. ದೇವರೇ ಇಲ್ಲ, ಯಾರೋ ದೇವರು, ನನಗೂ ದೇವರಿಗೂ ಸಂಬಂಧ ಇಲ್ಲ ಅಂತ ಹೇಳಿರತಕ್ಕಂತಹ ವ್ಯಕ್ತಿಯನ್ನು ಒಂದು ರಾಜ್ಯ ಧಾರ್ಮಿಕ ಪರಿಷತ್ತು ಸೆಲೆಕ್ಟ್ ಮಾಡಿದ್ದೀರಿ. ಅದು ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿದ್ದೀರಿ ಗೊತ್ತಿಲ್ಲ. ಸೆಕ್ಷನ್ 25(3)(1) ದೇವರ ಮೇಲೆ ನಂಬಿಕೆ ಇಲ್ಲದಿರತಕ್ಕಂತಹ ವ್ಯಕ್ತಿಯನ್ನು ಪರಿಗಣಿಸಬಾರದು ಅಂತ ಹೇಳಿ ಒಂದು ವಾಕ್ಯ ಇದೆ, ಕಾನೂನಿದೆ. ಆ ಕಾನೂನನ್ನ ಮೀರಿ ಯಾವ ರೀತಿ ಅವರು ಸೆಲೆಕ್ಟ್ ಆದ್ರು ಅಂತ ಹೇಳಿ ನಾನು ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಕೂಡಲೇ ಅವರನ್ನು ಆ ಇದರಿಂದ ತೆಗಿಬೇಕು. KGF ಅಲ್ಲಿ ಲಕ್ಷಾಂತರ ಭಕ್ತಾದಿಗಳು ಪ್ರಶ್ನೆ ಇದಾಗಿದೆ, ಜಾಲತಾಣಗಳಲ್ಲಿ ಹರಡಿದೆ. ದಯಮಾಡಿ ಇನ್ನೊಂದು ಸಾರಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವರನ್ನು ಕೂಡಲೇ ಆ ಕಮಿಟಿಯಿಂದ ತೆಗಿಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಈ ಸದರಿ ಕಮಿಟಿಯು ರಚನೆ ಆಗಿರೋದು ನಮಗೆ ತುಂಬ ಸಂತೋಷದ ವಿಚಾರವಾಗಿದೆ. ಆದರೆ 2023ರ ಪಟ್ಟಿ ಇನ್ನೂ ಬಿಡುಗಡೆಗೆಲ್ಲ. ಆ ಪಟ್ಟಿ ಏನಾಯಿತು? ಆ ಪಟ್ಟಿಗೆ ಉತ್ತರ ಕೊಡಲೇಬೇಕಾಗಿ ಬರುತ್ತದೆ. DC ಕಚೇರಿಯಿಂದ ಸತ್ಯಾಪನ ವರದಿ ಹೋಗಿಲ್ಲ. DC ಕಚೇರಿಯಿಂದ ಸತ್ಯಾಪನ ವರದಿ ಹೋಗದೆ ಯಾವ ರೀತಿ ಆ ಫೈಲ್ ಏನಾಗಿದೆ, 2023ರಲ್ಲಿ ನಡೆದಂತಹ ಆ ವಿಚಾರ ಎಲ್ಲಿ ಏನಾಯಿತು, ಆ ಫೈಲ್ ಎಲ್ಲಿ ಕ್ಲೋಸ್ ಆಗಿದೆ? ಸುಮಾರು 42 ಅರ್ಜಿಗಳು ಈಗಾಗಲೇ ಕೊಟ್ಟಿದ್ದೀವಿ. ರಾಜ್ಯ ಧಾರ್ಮಿಕ ಪರಿಷತ್ಗೂ ಕೊಟ್ಟಿದ್ದೀವಿ. ಕೊನೆಯದಾಗಿ 2ನೇ ತಿಂಗಳನ್ನು ಸಬ್ಮಿಟ್ ಮಾಡಿದ್ದೀವಿ. ಅದಕ್ಕೂ ಏನು ರಿಪ್ಲೈ ಓದಲಿಲ್ಲ. ರಾಜ್ಯ ಧಾರ್ಮಿಕ ಪರಿಷತ್ತು ಏನು ಮಾಡ್ತಾ ಇದ್ದಾರೆ? ಹಾಗೂ ಆಯುಕ್ತರ ಕಚೇರಿಯಲ್ಲಿ ಸುಮಾರು ಕಡತಗಳು ಅಲ್ಲಿ ಬಿದ್ದಿದೆ. ಯಾವುದೇ ಒಂದು ಕಡತಕ್ಕೂ ರಿಪ್ಲೈ ಇದುವರೆಗೂ ಕೊಟ್ಟಿಲ್ಲ. ಆದರೆ 2025 7ನೇ ತಿಂಗಳಲ್ಲಿ ಆಗಿರೋ ಪ್ರಕಟಣೆಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅಂದರೆ 11ನೇ ತಿಂಗಳು 2023ಕ್ಕೆ ಎಲ್ಲೋಯ್ತು ಫೈಲು ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಏನಿದೆ ಫೈಲಲ್ಲಿ? 15 ಜನ ಅರ್ಜಿ ಸಲ್ಲಿಸಿದ್ದಾರೆ. ಇವಾಗ 25 ಜನ ಅರ್ಜಿ ಸಲ್ಲಿಸಿದ್ದಾರೆ. ಆ 15 ಜನ ಅರ್ಜಿ ಸಲ್ಲಿಸಿರೋ ಕಡತಗಳು ಎಲ್ಲೂ ಹೋಯಿತು? ಪ್ರಕಟಣೆಗೆ ದುಡ್ಡು ಖರ್ಚು ಮಾಡಿದ್ದಾರೆ ಸರ್ಕಾರ. ಪ್ರಕಟಣೆಗೆ ನಾವು ಪೊಲೀಸ್ ವೆರಿಫಿಕೇಷನ್ಗೆ ಹಣ ಕಟ್ಟಿದ್ದೀವಿ, ಮತ್ತು ಡಾಕ್ಟರ್ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಸತ್ಯಾಪನ ವರದಿ ಇಲ್ಲಿಂದ ಪೊಲೀಸ್ ವೆರಿಫಿಕೇಷನ್ ಹೋಗಿದೆ. ಆದರೆ DC ಕಚೇರಿಯಿಂದ ಸತ್ಯಾಪನ ವರದಿ ಹೋಗಿಲ್ಲ ಅಂತೇಳಿ ಗೌರವಾನ್ವಿತ ಆಯುಕ್ತರು ನನಗೆ ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಆಯುಕ್ತರು ಬರೆದಿರೋ ಪತ್ರಕ್ಕೆ ಮರು ಉತ್ತರ ಏನಾಗಿದೆ ಅಂಥೇಳಿ ರಿಮೈಂಡರ್ ಕಳಿಸಿ ಅಂತಲೂ ನಾನು ಕೋರಿಕೆ ಕೊಟ್ಟಿದ್ದೀನಿ. ಆ ರಿಮೈಂಡ್ರಿಗೂ ಮರು ಉತ್ತರ ನನ್ನ ಆಯುಕ್ತರ ಕಚೇರಿಯಿಂದ ಬಂದಿಲ್ಲ. ಇವು ಅಪ್ಲಿಕೆಂಟ್ ಅದರಲ್ಲಿ ನಾನು ಸುಮಾರು 6 ಬಾರಿ ಅರ್ಜಿ ಸಲ್ಲಿಸಿದ್ದೀನಿ ಸ್ವಾಮಿ. 6 ಬಾರಿ ಅರ್ಜಿ ಸಿಗ್ತಿಲ್ಲ. 1ನೇ ಬಾರಿ ಏನಾಯಿತು ಅಂತ ಹೇಳಿದ್ರೆ, ಈ ದೇವಾಲಯ ಫೈನಲ್ ಸ್ಟೇಜಲ್ಲಿ ಬಂದು ಜಿಲ್ಲಾ ಧಾರ್ಮಿಕ ಪರಿಷತ್ನಲ್ಲಿ ಇಟ್ಟಾಗ ಇಲ್ಲಿಂದ ಹೆಸರುಗಳು ಹೋಗುತ್ತೆ. ಇಲ್ಲಿಂದ ಹೆಸರು ಹೋದ ಸುಮಾರು ಕರೆಕ್ಟಾದ ವಿಚಾರ, ಭಕ್ತಾದಿಗಳು, ದಾನಿಗಳು, ದೇವರಿಗೆ ಸೇವೆ ಮಾಡ್ತಕ್ಕಂಥ ಭಕ್ತಾದಿಗಳ ಒಂದು ಟೀಮು ಹೋಗಿದೆ. ಅದರಲ್ಲಿ ಶ್ರೀಧರರಾವ್ ಶಿಂದೆ ಅವರು ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರ್ತಾರೆ. ತೀರ್ಪಾಗತ್ತೆ. ಅಲ್ಲಿ ಒಂದು ಕ್ವಶನ್ ರೈಸ್ ಮಾಡ್ತಾರೆ, ಈ ದೇವಾಲಯ B ಕ್ಯಾಟಗರಿ, ಆದ್ದರಿಂದ ಇದನ್ನು ರದ್ದು ಮಾಡಲಾಗಿದೆ. ಅದಕ್ಕೂ ರಿಪ್ಲೈ ಇನ್ನೂವರೆಗೂ ಬಂದಿಲ್ಲ ನಮಗೆ. ತದನಂತರ ಇನ್ನೊಂದು ಅರ್ಜಿ ಸಲ್ಲಿಸ್ತಾರೆ. ಆ ಅರ್ಜಿ ಸಲ್ಲಿಸಿದಾಗ ಏನಾಗ್ತಾ, ಅವಾಗ BJP ಗೌರ್ಮೆಂಟ್ ಇದ್ದಾಗ, ಸರ್ಕಾರ ಇದ್ದಾಗ ಎಲ್ಲದನ್ನು ಕ್ಲೋಸ್ ಮಾಡಿ ಅಂತೇಳಿ ಒಂದು ಅರ್ಥ ಇರುತ್ತೆ. ಸೊ ಅಪ್ಲಿಕೇಶನ್ 2 ಬಾರಿ ಸಲ್ಲಿಸಿದಾಗ, ಫಸ್ಟ್ ಬಾರಿ ಏನು ಹೇಳಿದ್ರು,
ಇದು ಬಿ ಕ್ಯಾಟಗರಿಯಿಂದ ಎ ಕ್ಯಾಟಗರಿ ಅದನ್ನು ಮುಚ್ಚಿಬಿಟ್ರು, ಫೈಲನ್ನು ಕ್ಲೋಸ್. ನೆಕ್ಸ್ಟು ಸರ್ಕಾರ ಬಿದ್ದೋಯ್ತು, ಸರ್ಕಾರ ಬಿದ್ದೋದ್ಮೇಲೆ ಕ್ಲೋಸ್, ಫೈಲ್ ಕ್ಲೋಸ್. 3ನೇ ಬಾರಿ 11ನೇ ತಿಂಗಳು 2023 ಫೈಲ್ ಓಪನ್ ಆದಾಗ ಅದಕ್ಕೆ 15 ಜನ ಅರ್ಜಿ ಸಲ್ಲಿಸಿದ್ದೀವಿ. ಇಂದಿನವರೆಗೂ ಅದ್ರದ್ದು ಏನಾಗಿದೆ ಅಂತ ಗೊತ್ತಿಲ್ಲ. ನಾವು ಅರ್ಜಿಗಳ ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ದೆ, ಅಲ್ಲಿಂದ ಮರು ಉತ್ತರ ಬರ್ತಾ ಇಲ್ಲ. ಅದಕ್ಕೆ ಕೊನೆಯದಾಗಿ ಅಪೀಲ್ 63A ಪ್ರಕಾರವಾಗಿ ಅಪೀಲ್ ಹೋಗಿದ್ದೀವಿ. ನಾವು ಅಪೀಲ್ ಹೋಗಿದ್ದೀವಿ. ಅಪೀಲಿಗೆ ನಮಗೆ ಬಂದಿರತಕ್ಕಂಥ ಉತ್ತರ ಏನೆಂದರೆ, ಪ್ರಾಧಿಕಾರದ ನಾವೇ ಡಿಸಿಷನ್ ಕೊಟ್ಟು ಮಾಡೋಕ್ಕೆ ಬರೋದಲ್ಲ, ನೀವು ಮೇಲ್ಮನವಿ ಸಲ್ಲಿಸಬಹುದು ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ಆ ಅರ್ಜಿ ಕೊಟ್ಟಾದಮೇಲೆ ನೆಕ್ಸ್ಟ್ 25/7/2025 ಪ್ರಕಟಣೆ ಮರುಪ್ರಕಟಣೆ ಮಾಡಿದ್ದಾರೆ. ಮರುಪ್ರಕಟಣೆಯಲ್ಲಿ 25 ಜನ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿ ಸಲ್ಲಿಸಿರೋದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು 8 ಜನ ಮಾತ್ರ ಆಗಿದೆ. ಅದರಲ್ಲಿ ಇನ್ನೂ ಒಳ್ಳೆ ಜನಗಳಿದ್ದಾರೆ, ಇನ್ನೂ ಒಳ್ಳೊಳ್ಳೆ ಭಕ್ತಾದಿಗಳಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಿಲ್ಲ. ತೀರ್ಪು ಅವರು ತಗೋಬೋದು. ಆದರೆ ಅನ್ಯಾಯವಾಗಿರೋದೇನು, ಪೊಲೀಸ್ ವೆರಿಫಿಕೇಷನ್ ತಾಲೂಕು ದಂಡಾಧಿಕಾರಿಗಳ ವೆರಿಫಿಕೇಷನ್ ಹೋದಾಗ ಮುಕುಂದ ಅನ್ನೋರಿಗೆ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಏನಂತ, ಮುಕುಂದ ಅನ್ನೋರು ದೇವರೇ ಇಲ್ಲ, ಮತ್ತು ಇನ್ನೊಬ್ಬರು ಹೊರವಲಯದವರು ಉಂಡಿ ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡಿದ್ದಾರೆ. ಹೆಸರು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಉಂಡಿ ಎತ್ಕೊಂಡು ಅವ್ರ ಹೆಸರು, ಕೆಲವು ರಾಜಕೀಯ ವ್ಯಕ್ತಿಗಳು, ಇದರಲ್ಲೂ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಈಗಾಗಿರೋದ್ರಲ್ಲೂ ರಾಜಕೀಯ ವ್ಯಕ್ತಿಗಳಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾರ ಮೇಲೂ ಹೇಳಿಲ್ಲ. ಈಗ ಆಗಿರೋದು ಒಳ್ಳೆಯದೋ ಕೆಟ್ಟದೋ. ಆದರೆ ನಾನು ಕೇಳುವ ಒಂದೇ ಒಂದು ಪ್ರಶ್ನೆ ಅಂದರೆ, 2023 ಆಗಿರೋ ಪ್ರಕಟಣೆ ಏನಾಯಿತು? ಅವಾಗ 15 ಜನ ಅರ್ಜಿ ಸಲ್ಲಿಸಿದ್ದಾರೆ. ಆ 15 ಜನದ ಪ್ರಕಟಣೆಗೆ DC ಅವರಾಗಲಿ ಆಯುಕ್ತರ ಕಚೇರಿಯಿಂದಾಗಲಿ ಇದುವರೆಗೂ ಏನೂ ನಮಗೆ ಅದು ಗೊತ್ತಾಗಿಲ್ಲ. ನಾವು ಯಾವಾಗ ಗೊತ್ತಾಯಿತು ಅಂದ್ರೆ, ನಮ್ಮ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಮಾಲೂರಿನ ದೇವಸ್ಥಾನದ್ದು ಪ್ರಕಟಣೆ ಆದ ನಂತರ ನಮಗೆ ಶುರುಕಡುತ್ತು. ಏನು ನಮ್ಮ KGF ಬಿಟ್ಬಿಟ್ಟಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ ಏನು ಪ್ರಶ್ನಿಸ್ತಾ ಬಂದಾಗ ಅದಕ್ಕೊಂದು ಫೈಲ್ ರೆಡಿ ಮಾಡಿ, ಸುಮಾರು ಇಷ್ಟು ದೊಡ್ಡ ಫೈಲ್ ರೆಡಿ ಮಾಡಿಟ್ಟಿದ್ವಿ. ಈಗ ದಿಢೀರಂತ ನಿನ್ನೆ ನಮಗೆ ಮಾಹಿತಿ ಬಂತು, ಈ ರೀತಿ KGF ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸದಸ್ಯತ್ವವನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ತುಂಬ ಸಂತೋಷ. ಆದರೆ ಕಳಕಳಿಂದ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ದೇವರೇ ಇಲ್ಲ ಅನ್ನೋರಿಗೆ ಯಾವ ರೀತಿ ಮಾಡಿದ್ರು? ಆಯುಕ್ತರು ಇದನ್ನು ನೋಡಿದ್ರೆ ಇಲ್ವಾ? ರಾಜ್ಯ ಧಾರ್ಮಿಕ ಅಧ್ಯಕ್ಷರಿಗೆ ಇದು ಮೆಸೇಜ್ ಹೋಗಿದೆಯಾ ಇಲ್ವಾ? ಕೆಳಗಡೆ ಸದಸ್ಯರು 9 ಜನ ಇದ್ದಾರೆ. ಆ 9 ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ಅವ್ರಿಗೂ ಕಂಪ್ಲೇಂಟ್ ಬರೆದಿದ್ದೀವಿ. 9 ಜನಕ್ಕೂ ಮೀರಿ ಇದನ್ನು ಮಾಡಿ ಬಂದಿದೆ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡೀತಾ ಇದೆ ಅಂತದ್ದು ಗೊತ್ತಿಲ್ಲ. ನಾನು ಯಾರ ಮೇಲೆ ಹೇಳಿ? ರಾಜ್ಯ ಧಾರ್ಮಿಕ ಪರಿಷತ್ನ ಅಧ್ಯಕ್ಷರ ಮೇಲೆ ಹೇಳಲ್ಲ, ಅಲ್ಲಿರೋ ಸದಸ್ಯರುಗಳು ಸರಿಯಾಗಿ ಫೈಲ್ ನೋಡಿಲ್ಲ. CD ಸಮೇತ ಕೊಟ್ಟಿದ್ದೀವಿ. CD ಸಮೇತ ನಾನು ಫೈಲ್ ಕೊಟ್ಟಿದ್ದೀನಿ. ನನ್ನ ಹೆಸರೇ ಕೊಟ್ಟಿದ್ದೀನಿ. ಘಂಟಾಘೋಷವಾಗಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ತಪ್ಪು ನಡೀತಾ ಇರೋದನ್ನು ನಾನು ಕೇಳೋದಕ್ಕೆ ಹಕ್ಕಿದೆ. ಈವನ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ಎ ರೈಟ್ಸ್ ಟು ಆಸ್ಕ್ ದೇರ್ ಕ್ವಶನ್ಸ್. ಇಲ್ಲಿ ತಪ್ಪು ನಡೆದ್ರೆ ನಾನು ಕೇಳ್ತೀನಿ, ಏನೇ ನಡೀಲಿ. ನಮ್ಮ ಸೇವೆ ಇದೆ. ಇಲ್ಲೇ ಮೂಲೆಯಲ್ಲೇ ಹುಟ್ಟು ಬೆಳೆದಿದ್ದು. ಜಸ್ಟ್ ಇಲ್ಲಿಂದ 20 ಅಡಿಯಲ್ಲಿ ನಾನು ಹುಟ್ಟು ಬೆಳೆದಿದ್ದು. ಸ್ಥಳೀಯ ನಾನು. ಮಾನ್ಯರೇ, ಗೌರವಾನ್ವಿತರೇ, ನಿಮ್ಗೆ ಹೇಳಕ್ಕೆ ಏನು ಬಯಸ್ತಾ ಇದ್ದೀನಿ, ಅಧಿಕಾರಿಗಳೇ, ನಾನು ಸ್ಥಳೀಯ ಇನ್ನೊಂದು ಅರ್ಜಿ ಸಲ್ಲಿಸಿದ್ದೇನೆ. ನನಗೆ ಕೌಂಟರ್ ಯಾರೂ ಇಲ್ಲ. ಸ್ಥಳೀಯ ಅನ್ನೋ ಜಾಗದಲ್ಲಿ ಯಾರೂ ಅರ್ಜಿ ಸಲ್ಲಿಸಿಲ್ಲ. ಅದನ್ನು ಕಡೆಗಣಿಸಿದರು ಯಾರು? ಯಾಕೆ ಇದನ್ನು ಸ್ಕ್ರೂಟ್ನಿ ಮಾಡಿಲ್ಲ? ಅಂದರೆ ರಾಜ್ಯ ಧಾರ್ಮಿಕ ಪರಿಷತ್ನ ಅಧ್ಯಕ್ಷರು, ಸದಸ್ಯರುಗಳು, ಕಾರ್ಯದರ್ಶಿಗಳು ಇದನ್ನು ಪರಿಶೀಲನೆ ಮಾಡಿದ್ರೆ ಹಂಗೆ ಪರಿಶೀಲನೆ ಮಾಡಿದ್ರೆ ಇಲ್ಲ ಹಂಗೆ ಮಾಡಿದ್ರು, ಬ್ಲ್ಯಾಂಕ್ ಆಗಿ ಬ್ಲೈಂಡಾಗಿ ಮಾಡಿದ್ರೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಈಗ 6 ಸತಿ ನಿಮಗೆ ಮಿಸ್ ಆಗಿದೆ. 4 ಸತಿ. ನೆಕ್ಸ್ಟ್ ಮೂವ್ ಏನಿದೆ ನಿಮಗೆ? ನೆಕ್ಸ್ಟ್ ಮೂವು ದೇವ್ರು ಏನು ಹೇಳ್ತಾರೋ ಅದು ತೀರ್ಪು ಅವ್ರು ಕೊಡಬೇಕು. ನನಗೇನು ಶಕ್ತಿ ಕೊಡ್ತಾರನ್ನು ನೋಡೋಣ, ಕಾದು ನಿಂತು ನೋಡೋಣ. ಈಗ ಈ ವಿಚಾರವಾಗಿ ನೀವೇನಾದರೂ ಮುಂದಿನ ಕ್ರಮ ಕೋರ್ಟ್ಗೆ ಹೋಗೋದು ಇಲ್ಲ ಸ್ಟೇ ತರೋದು ಆ ಥರ ಏನಾದರೂ ಯೋಚನೆ ಮಾಡಿದ್ದೀರಾ? ಸದ್ಯಕ್ಕೆ ಅದರ ಬಗ್ಗೆ ಏನು ಯೋಚನೆ ಇಲ್ಲ. ದೇವರು ನನ್ನ ಬುದ್ಧಿಶಕ್ತಿನ ಹೆಂಗೆ ಕರ್ಕೊಂಡು ಹೋಗ್ತಾರೋ ಅದ್ರ ಮೇಲೆ. ಆದರೆ ಒಂದು ಮಾತ್ರ ಹೇಳಿಕೊಡ್ತೀನಿ, ಸ್ಥಳೀಯ ಅನ್ನೋ ಸ್ಥಾನದಲ್ಲಿ ನಾನೊಬ್ಬನೇ ಅರ್ಜಿ ಸಲ್ಲಿಸಿರೋದು. ಆ ಸ್ಥಳೀಯ ಅನ್ನೋ ಸ್ಥಾನದಲ್ಲಿ ಯಾರು ಸಾಮಾನ್ಯ ಹಾಕೊಂಬಂದಿಟ್ಟಾಗತ್ತಾ? ಕಾನೂನು ರೀತಿಯಲ್ಲಿ ಅದನ್ನು ನೋಡಬಾರ್ದು. ಅಧಿಕಾರಿಗಳು, ಸದಸ್ಯರುಗಳು ಅದನ್ನು ನೋಡಬಾರ್ದಾ? ಇಡೀ KGF ಅಲ್ಲಿ 25 ಜನ ಅರ್ಜಿ ಸಲ್ಲಿಸಿದ್ದಾರೆ. ಈ ಸಾರಿ, ಹಿಂದಿನ ಸಾರಿ ಅಲ್ಲ, ಈ ಸಾರಿನೂ ಸ್ಥಳೀಯ ಅಂತಲೇ ಹಾಕಿದ್ದೀನಿ, ಹಿಂದಿನ ಸಾರಿನೂ ಸ್ಥಳೀಯ ಅಂತಲೇ ಹಾಕಿದ್ದೀನಿ. ಯಾಕಂದರೆ ಸ್ಥಳೀಯ ಇಲ್ಲಿ ಹುಟ್ಟು ಬೆಳೆದವನು, ಈ ದೇವಸ್ಥಾನದಲ್ಲಿ ಜಸ್ಟ್ 20 ಅಡಿಯಲ್ಲಿ ಹುಟ್ಟು ಬೆಳೆದವನು ನಾನು. ಪ್ರತಿಯೊಂದು ವಿಚಾರವೂ ನಮಗೆ ಗೊತ್ತಿದೆ, ಏನು ನಡೀತಾ ಇದೆ, ಎಲ್ಲಿ ಹೆಂಗೆ ಹೋಗುತ್ತೆ, ಏನು ನಡೀತಾ ಅಂತ ಹೇಳಿ. ಇದೇ ಇಲ್ಲ ಸ್ವಾಮಿಗಳೇ, ನಮ್ಮ ತಂದೆ, ನಮ್ಮ ತಾತ, ಮುತ್ತಾತರ ಕಾಲಗಳಿಂದ ನಮಗೆ
ದೇವರ ಸೇವೆಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ದೇವರ ಸೇವೆಯಲ್ಲಿ ನಾವು ಯಾವಾಗ ಇರ್ತೀವಿ, ನಾವು ಕಮಿಟಿ ಮೆಂಬರ್ ಇರಲಿ ಇಲ್ಲದೆ ನಮ್ಮ ಸೇವೆ ಮಾತ್ರ 24/7 ಆ ಶ್ರೀಮನ್ನಾರಾಯಣನಿಗೆ KGF ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ನಾವು ಸೇವೆಯಲ್ಲಿ ತೊಡಗಿರ್ತೀವಿ. ಆದರೆ ಇನ್ನೊಂದು ಮುಖ್ಯವಾದ ವಿಚಾರ ತಮ್ಮ ಗಮನಕ್ಕೆ ತಯಾರ ಬಯಸ್ತಾ ಇದ್ದೀನಿ. ದೇವಸ್ಥಾನದ ದಾನ ನೀಡ್ತಕ್ಕಂಥವ್ರು, ಬಿಲ್ಡಿಂಗ್ ಕಟ್ಟಿಕೊಟ್ಟಿರ್ತಕ್ಕರು, ಸೇವೆ ಮಾಡ್ತಕ್ಕಂಥವ್ರು, ಬ್ರಹ್ಮೋತ್ಸವ ಇಂದು ತಿರುಪತಿ ತಿರುಮಲ ಎಂದು ಹೆಸರುವಾಸಿಯಾಗಿರ್ತಕ್ಕಂತಹ KGF ಶ್ರೀ ಪ್ರಸನ್ನ ಲಕ್ಷ್ಮೀ ಸ್ವಾಮಿ ದೇವಾಲಯ ಉತ್ಸವದಾರರಿಂದ ಅವರು ಯಾರ್ದಾದ್ರೂ ಒಬ್ಬರನ್ನ ಪರಿಗಣಿಸಿದಾರಾ? ಅವ್ರನ್ನ ಕರೆದು ಕೇಳಿದಾರಾ? ಇಲ್ಲ. ಒಂದು ಸಭೆ ನಡೆಸಿದಾರಾ? ಈ ರೀತಿ ಮಾಡಬೇಕು ಅಂತಿದ್ದೀವಿ, ಯಾರಾದರೂ ಇಚ್ಛಿತರು ಮುಂದೆ ಬನ್ನಿ. ಇದು ಎಷ್ಟು ಮನಸ್ಸನ್ನು ನೋವು ಉಂಟು ಮಾಡುವ ಒಂದು ವಿಚಾರ. ಆ್ಯಸ್ ಎ ಭಕ್ತಾದಿಯಾಗಿ ಹೇಳ್ತಾ ಇದ್ದೀನಿ, ಯಾರ ಮೇಲೂ ನಮಗೆ ಯಾವ ರೀತಿಯ ತೊಂದರೆ ಇಲ್ಲ. ವ್ಯವಸ್ಥಾಪನಾ ಸಮಿತಿ ಆಗಿದೆ, ತುಂಬ ಸಂತೋಷ. ಒಳ್ಳೆ ಕೆಲಸಗಳು ನಡೀತಾ ಇದೆ, ತುಂಬ ಸಂತೋಷ. ನಿಮ್ಮ ಮೇಲೆ ಏನಾದರೂ ಪರ್ಸ್ನಲ್ ಗ್ರಡ್ಜಸ್ ಇದೆಯಾ? ದೇವರ ಇಚ್ಛೆ, ಅವರೇ ಹೇಳಬೇಕು. ಏನು ಇಚ್ಛೆ? ನಾನು ಯಾರನ್ನೂ ನಿಮ್ಮನ್ನು ಬೈದಿಲ್ಲ, ಅವ್ರನ್ನೂ ಬೈದಿಲ್ಲ, ಯಾರನ್ನೂ ಬೈದಿಲ್ಲ. ನನ್ನ ಮೇಲೆ ಪರ್ಸನಲ್ ಗ್ರಡ್ಜ್ ಎಲ್ಲಿಂದ ಬರುತ್ತೆ? ದೇವರ ಸ್ಥಾನದಲ್ಲಿ ತಪ್ಪು ನಡೆದು ಕೇಳೋದು ತಪ್ಪೇ? ತಪ್ಪಿಲ್ಲ. ಅನುಮತಿ ಪಡೆಯದೆ 15 kg ಬೆಳ್ಳಿ ತೊಗೊಂಡೋಗೋದು ತಪ್ಪೇ? 15 ಲಕ್ಷ ಅನ್ನವೇಲೆ ಸೆಲ್ಫ್ ವಿಡ್ರಾಲ್ ಮಾಡಿರೋದು ತಪ್ಪೇ? ಈಗ ಅವ್ರು ತೀರೋಗಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು ಬೇಡ. ಉಂಡಿ ಕಳ್ಳತನ ಆಗಿರೋದು ತಪ್ಪೇ? ನನ್ನ ಮೇಲೆ ದೂರುಗಳನ್ನು ತಗೊಂಡೋಗಿ ಕೊಡ್ತಾರೆ. ಏನು ಈ ಪ್ರಶ್ನೆ ನಾನು ಕೇಳಿದ್ದಕ್ಕೆ ಅಂದರೆ ಕೇಳಬಾರ್ದು, ಏನು ಕೇಳಬಾರ್ದು. ಈ ದೇವಸ್ಥಾನದಲ್ಲಿ ರಾಜಕೀಯ ಇರಬಾರ್ದು ಅಂತ ಹೇಳಿ ನಾನು ಒಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮುಂದೆ ಯಾರು ದೊಡ್ಡವರಲ್ಲ. ಇಲ್ಲಿ ರಾಜಕೀಯ ಮಾಡ್ತಾ ಇದ್ದರೆ ಏನು ನಡೆಯುತ್ತೆ?